ಸ್ವಾಮೀಜಿಯವರ ಬಳಿ ಚಿಂತೆ ಬಯಲು ಮಾಡಿಕೊಡಲು ಹೋಗಿ ಸಾವನ್ನು ತಂದುಕೊಂಡವನ ಕಥೆ ಇದು. तब 45 तो हो ही गई, अब फिर करोगे शादी? हाँ शादी, क्योंकि बंस ही नहीं चलेगा। क्या मेरी जमीन कोई देख 18 ಎಕರೆ ಜಮೀನಿನ ಮಾಲೀಕನಾಗಿದ್ದ. ಆದರೆ ಮದುವೆಯಾಗದೇ ಇರುವುದರಿಂದ ಅವನು ತೀವ್ರ ಡಿಪ್ರೆಷನ್ಗೆ ಅಂದರೆ ಚಿಂತೆಗೆ ಒಳಗಾಗಿದ್ದ. ಮೇ ತಿಂಗಳಲ್ಲಿ ಇಂದ್ರಕುಮಾರನು ಅನಿರುದ್ಧಾಚಾರ್ಯ ಮಹಾರಾಜರ ಪ್ರವಚನಕ್ಕೆ ಹೋದ. ಅಲ್ಲಿ ನನ್ನ ಬಳಿ ಎಲ್ಲವೂ ಇದೆ, ಆದರೆ ಜೀವನ ಸಂಗಾತಿ ಮಾತ್ರ ಸಿಗುತ್ತಿಲ್ಲ ಎಂದು ಹೇಳಿದ್ದ. ಆ ವಿಡಿಯೋ ವೈರಲ್ ಆದ ನಂತರ ಖುಷಿ ನಗರದ ಖುಷಿ ಎಂಬ ಯುವತಿ ಇಂದ್ರಕುಮಾರ್ ಜೊತೆ ಆನ್ಲೈನ್ ಮೂಲಕ ಪರಿಚಯ ಬೆಳೆಸಿದಳು. ಮೇ 26ರಂದು ಖುಷಿಯ ಸಹೋದರ ಸಂದೀಪನು ಇಂದ್ರಕುಮಾರನ ಊರಿಗೆ ಬಂದು ಇಂದ್ರಕುಮಾರ್ ಮತ್ತು ಖುಷಿಯ ಮದುವೆಯನ್ನು ನಿಶ್ಚಯಿಸಿದ. ಜೂನ್ 5ರಂದು ಖುಷಿ ನಗರದಲ್ಲಿ ಖುಷಿ ಮತ್ತು ಇಂದ್ರಕುಮಾರ್ ಮದುವೆಯಾದರು. ಆದರೆ ಅದೇ ರಾತ್ರಿ ಖುಷಿ ಇಂದ್ರಕುಮಾರ್ನ ಜಮೀನನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡು ಇಂದ್ರಕುಮಾರನನ್ನು ಕೊಲೆ ಮಾಡಿ ಅವನ ಮೃತದೇಹವನ್ನು ಚರಂಡಿಗೆ ಎಸೆದಳು. ಜೂನ್ 6ರಂದು ಮೃತದೇಹ ಪತ್ತೆಯಾದ ಬಳಿಕ ಪೊಲೀಸರು ಕೆಲವೇ ದಿನಗಳಲ್ಲಿ ಖುಷಿ, ಸಂದೀಪ್ ಮತ್ತು ಅವರ ಸಹಚರನನ್ನು ಬಂಧಿಸಿದರು. ತನಿಖೆಯಲ್ಲಿ ತಿಳಿದುಬಂದದ್ದೇನೆಂದರೆ ಖುಷಿಯ ನಿಜವಾದ ಹೆಸರು ಸಾಹಿಬಾ ಭಾನು ಮತ್ತು ಸಂದೀಪ್ನ ನಿಜವಾದ ಹೆಸರು ಕೌಶಲ್. ಅವರಿಬ್ಬರು ಪತಿ-ಪತ್ನಿಯಾಗಿದ್ದರು. ಅನಿರುದ್ಧಾಚಾರ್ಯ ಮಹಾರಾಜರ ಪ್ರವಚನದ ವೇಳೆ ಇಂದ್ರಕುಮಾರನ ವಿಡಿಯೋವನ್ನು ನೋಡಿ ಅವನ ಜಮೀನನ್ನು ಕಬಳಿಸಲು ಅವರು ಈ ಭೀಕರ ಹೊಂಚನ್ನು ರೂಪಿಸಿದ್ದರು. ಡಿಪ್ರೆಷನ್ ಅಂದರೆ ತನ್ನ ಚಿಂತೆಯನ್ನು ದೂರ ಮಾಡಿಕೊಳ್ಳಲು ಪ್ರವಚನಕ್ಕೆ ಹೋಗಿದ್ದ ಇಂದ್ರಕುಮಾರನ ಕಥೆಗೆ ಇಂತಹ ಭಯಾನಕ ಅಂತ್ಯ ದೊರಕಿದ್ದು ನಿಜಕ್ಕೂ ದುರಾದೃಷ್ಟ ಅಲ್ಲವೇ?